ಪ್ರಿಯಾ, ನಿನ್ನ ಫ್ರೆಂಡನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ? ಸಾರಿ ಡ್ಯಾಡ್, ಮಧು ಅಂತ ನನ್ನ ಫ್ರೆಂಡ್. ಹಲೋ ಅಂಕಲ್. ಹಾಯ್, ತುಂಬ ಸಂತೋಷನಮ್ಮ. ಒಳ್ಳೆಯ ದಿವಸ ಒಳ್ಳೆಯ ಸಮಯಕ್ಕೆ ಪ್ರಿಯಾನ್ ಜೊತೆ ಬಂದಿದ್ಯಾ. ಆದರೆ ಇಲ್ಲಿ ನಿಜವಾಗ್ಲೂ ಪ್ರಿಯನ್ ಮದುವೆ ಮಾತುಕತೆ ನಡೀತಿದ್ಯಾ? ಅಫ್ಕೋರ್ಸ್. ಯಾಕೆ, ನಿನಗೆ ಅನುಮಾನನಾ? ಹಾಗೇನಿಲ್ಲ, ಆದರೆ ಯಾರ ಜೊತೆ? ಮಧು, ಅದು ಪ್ರಿಯಾನ ಯಾರು ಅನ್ಕೊಂಡೆ? ನನ್ನ ನಾದಿನಿ ಮಗಳು. ಅವಳು ಮದುವೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯನೇ ಅಲ್ವಾ? ಹೀಗೆ ಯಾವ್ದಾದ್ರು ಒಳ್ಳೆ ಸಂಬಂಧ ಇದೆಯಾ ಅಂತ ಮಾತುಕತೆ ಮಾಡ್ತಾ ಇದ್ವಿ ಅಷ್ಟೇ. ಓ ಅಷ್ಟೇನಾ? ನಾನು ಏನೇನೋ ಕಲ್ಪನೆ ಮಾಡ್ಕೊಂಬಿಟ್ಟಿದ್ದೆ. ಅಕ್ಕ ಅಕ್ಕ, ಶ್ರೀಕಾಂತ ಹಳ್ಳಕ್ಕೆ ಬಿದ್ದಾಯ್ತು. ಇನ್ನು ಹೆಂಡತಿ ಪೀಡಿತರ ಸಂಘಕ್ಕೆ ಮೆಂಬರ್ ಆಗೋದಷ್ಟೇ ಉಳಿದಿರೋದು. ಅಕ್ಕ, ಶ್ರೀಕಾಂತ ಪ್ರೀನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಬಿಟ್ಟ. ಕನಕ, ತುಂಬ ಥ್ಯಾಂಕ್ಸ್. ಇನ್ಫ್ಯಾಕ್ಟ್ ನಾವೆಲ್ಲ ತುಂಬ ಟೆನ್ಷನಲ್ಲಿದ್ವಿ. ಶ್ರೀಕಾಂತನ ಮದುವೆಗೆ ಒಪ್ಪಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಥ್ಯಾಂಕ್ಸ್ ಯಾಕೆ ಅಂಕಲ್? ಪ್ರಿಯಾ ಏನು ಬೇರೆಯವಳ? ನನ್ನ ತಂಗಿ ತಾನೆ. ಅವಳು ನನಗೆ ಎಷ್ಟೊಂದು ಗಿಫ್ಟ್ಗಳು ಕೊಟ್ಟಿದ್ದಾಳೆ. ನಾನು ಅವಳಿಗೊಂದು ಗಿಫ್ಟ್ ಕೊಟ್ಟಿದ್ದೇನೆ ಅಷ್ಟೆ. ಇವತ್ತು ನನಗೆ ತುಂಬ ಖುಷಿ ಆಗ್ತದೆ. ಕಂಗ್ರಾಟ್ಸ್ ಪ್ರಿಯಾ. ನಾನು ನನ್ನ ಹುಡ್ಬಿನ ಇವತ್ತು ನಿನ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ನನಗಿಂತ ಮುಂಚೆ ನಿನ್ನ ಹುಡ್ಬಿನ ನನ್ನ ಮುಂದೆ ನಿಲ್ಲಿಸ್ಬಿಟ್ಟೆ. ನೀನು ತುಂಬ ಫಾಸ್ಟ್ ಇದೆಯಾ. ಎನಿ ಹೌ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಮಧು. ಮಿಸ್ಟರ್ ಶ್ರೀಕಾಂತ್, ನಾನು ಮಧು ಅಂತ, ಪ್ರಿಯನ್ ಫ್ರೆಂಡು. ನೀವು ಪ್ರಿಯನ್ ಮದುವೆ ಆಗೋಕೆ ಒಪ್ಕೊಂಡಿದ್ದೀರಾ ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. ಮೈ ಹಾರ್ಟ್ಲಿ ಕಂಗ್ರಾಟ್ಸ್. ಥ್ಯಾಂಕ್ ಯು. ನೀನು ಪ್ರಿಯಾ ಸೇರಿಕೊಂಡು ನನಗೆ ಇನ್ಸಲ್ಟ್ ಮಾಡ್ತೀರಾ? ನಿಮ್ಮ ಮನೆಯವರೆಲ್ಲ ಸೇರಿ ಸಂಚು ಮಾಡ್ತಿದ್ದೀರಾ? ನೀನು ಇವತ್ತು ಕೊಟ್ಟಿದ್ದ ಶಾಕ್ನ ನಾನು ಯಾವತ್ತೂ ಮರೆಯಲ್ಲ. ಇದಕ್ಕಿಂತ ಡಬಲ್ ಶಾಕ್ ಕೊಟ್ಟೇ ಕೊಡ್ತೀನಿ. ರೆಡಿ ಆಗಿರು. ಹ್ಯಾವ್ ಎ ನೈಸ್ ಟೈಮ್ ಶ್ರೀಕಾಂತ್. ನಾನು ಬರ್ತೀನಿ. ಬಾಯ್. ಕನಕ, ಅಂತೂ ನೀನು ಅನ್ಕೊಂಡಿದ್ದ ಕೆಲಸನ ಮಾಡಿಬಿಟ್ಟಿಯಲ್ಲಮ್ಮ. ಎಲ್ಲ ಅಪ್ಪನ ಆಶೀರ್ವಾದದಿಂದ. ಅಂದರೆ ನಮ್ಮ ರಾಜಣ್ಣನ ಆಶೀರ್ವಾದದಿಂದ ಅಂದೆ. ಅಂಕಲ್, ಈ ಮದುವೆ ನಿಂತು ಹೋಗಿದ್ರೆ ಎಲ್ಲಿ ಮತ್ತೆ ನಿಮ್ಮ ಚಿಕ್ಕಮ್ಮನ ಸಂಬಂಧ ಬಿರುಕ್ಬಿಡುತ್ತೋ ಅಂತ ಭಯ ಆಗಿತ್ತು. ಹಾಗಾಗದೆ ಇರಲಿ ಅಂತ ದೇವ್ರಲ್ಲಿ ಬೇಡ್ಕೊಂಡಿದ್ದೆ. ಸತ್ಯ, ಅಂತೂ ಶ್ರೀಕಾಂತ್ ಮದುವೆಗೆ ಒಪ್ಕೊಂಡ್ಬಿಟ್ರು. ಕನಕ, ನೀನು ಏನೇ ಕೇಳಿದ್ರು ಆ ದೇವರು ನಿನಗೆ ಇಲ್ಲ ಅನ್ನಲ್ಲಮ್ಮ. ಹಾಂ, ನಮಗಂತೂ ಅವನು ಮದುವೆಗೆ ಒಪ್ಕೋತಾನೆ ಅನ್ನೋ ಭರವಸೆನೇ ಇರಲಿಲ್ಲ. ನೀನು ಮಿರಾಕಲ್ ಮಾಡಿಬಿಟ್ಟೆ ಕನಕ. ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ಸ್ ಅಂಕಲ್. ಹಲೋ ಕನ್ಕಿ, ನಾನು ಕಣೆ ನಿಮ್ಮಮ್ಮ. ಅರೆ ಅಮ್ಮ, ಹೇಗಿದ್ಯಾ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ನೀನ್ ಚೆನ್ನಾಗಿದ್ಯಾ ತಾನೆ? ಏನು ಸಮಸ್ಯೆ ಇಲ್ಲ ಅಲ್ವಾ? ಎಲ್ಲ ಸಮಸ್ಯೆನೂ ಬಗೆಹರಿದೋಯ್ತಮ್ಮ. ಬೆಟ್ಟದಂತೆ ಬಂದ ಸಮಸ್ಯೆ
ಮಂಜಿನ ಥರ ಕರ್ಗೋಯ್ತು. ನಾನಿವತ್ತು ತುಂಬ ಖುಷಿಯಾಗಿದ್ದೀನಮ್ಮ. ಹೌದಾ? ಏನೇ ಸಮಾಚಾರ? ಅಮ್ಮ, ನನ್ನ ಮೈದ್ನ ಶ್ರೀಕಾಂತ್ ಅಂದು ಮದುವೆ ಫಿಕ್ಸ್ ಆಯಿತು. ಹೌದೇನೆ? ಹೌದಮ್ಮ, ಎಲ್ಲ ಓಡಾಟ ನಂದೆ. ಅತ್ತೆ ಮದುವೆ ಜವಾಬ್ದಾರಿ ಪೂರ್ತಿ ನನಗೆ ಬಿಟ್ಬಿಟ್ಟಿದ್ದಾರೆ. ನೀವೆಲ್ಲರೂ ಮದುವೆಗೆ ಬರಬೇಕು. ಅಜ್ಜಿ, ಅಣ್ಣ, ಅತ್ತಿಗೆ ಎಲ್ರಿಗೂ ಹೇಳ್ಬಿಡಮ್ಮ. ನಾನು ನಿಧಾನಕ್ಕೆ ಫೋನ್ ಮಾಡ್ತೀನಿ. ಸರಿ ಕಣೆ, ಎಲ್ಲರಿಗೂ ಹೇಳ್ತೀನಿ. ನೀನು ಆಗಾಗ ಫೋನ್ ಮಾಡ್ತಿರೋ? ಆಯ್ತಮ್ಮ. ಏನಂತೆ ಹುಷಾರಾಗವ್ರಂತ? ಅಯ್ಯೋ ಅತ್ತೆ, ಕನ್ಕನ್ ಮೈದ್ನ ಗುಂಡಿಗೆ ಬಿದ್ದಂತೆ. ಅಯ್ಯೋ ರಾಮ, ಗುಂಡಿಗೆ ಬಿದ್ದಂತ? ನಾ ಹೇಳಲಿಲ್ವಾ? ಆರ್ತಿ ಯಾರೋ ಹೋದ್ರೆ ಏನೋ ಅಪಶಕ್ನ ಕಾದೈತೆ ಅಂತ. ಪೆಟ್ಗಿಟ್ ಏನಾಗ್ಲಿಲ್ವಂತ? ಅಯ್ಯೋ, ಗುಂಡಿಗೆ ಬೀಳೋದು ಅಂದ್ರೆ ಚರಂಡಿಗೆ ಬೀಳೋದು ಅಂತ ಅಲ್ಲ ಅತ್ತೆ. ಮತ್ತಿನ್ನೇನೆ ನೀ ಹೇಳ್ತಿರೋದು? ಕನ್ಕನ್ ಮೈದ್ನಂಗೆ ಮದ್ವೆ ಸೆಟ್ ಆಯ್ತಂತೆ. ಮದ್ವೆ ಆಗೋದು ಅಂದ್ರೆ ಗುಂಡಿಗೆ ಬೀಳೋದು, ಹಳ್ಳಕ್ ಬೀಳೋದು ಅಂತೆಲ್ಲ ಹೇಳ್ತಾರಲ್ಲ, ಅಲ್ಲಿಗೆ ಅವನು ಗುಂಡಿಗೆ ಬಿದ್ದಂಗೆ ತಾನೆ. ಲೇ ಶಾಂತ, ಏನೇ ನಿನ್ನ ಹುಡುಗಾಟ? ನೀವು ಆತಂಕದಲ್ಲಿದ್ರಲ್ಲ, ಅದಕ್ಕೆ ಸ್ವಲ್ಪ ತಮಾಷೆ ಮಾಡೋಣ ಅಂತ ಹಾಗಂದೆ ಅಷ್ಟೆ. ಅಲ್ಲಿ ಯಾರಿಗೂ ಏನೂ ಆಗಿಲ್ಲ ಅತ್ತೆ, ಎಲ್ಲ ಚೆನ್ನಾಗೇ ಇದ್ದಾರೆ. ಮದ್ವೆಲಿ ಕನ್ಕಂದೆ ಎಲ್ಲ ಓಡಾಟ ಅಂತೆ. ಎಲ್ರೂ ಆ ಸಂಭ್ರಮದಲ್ಲಿ ಇದ್ದಾರೆ. ಹೌದಾ? ಹೋಗ್ಲಿ ಬಿಡು, ಯಾರಿಗೇನೂ ಆಗ್ಲಿಲ್ವಲ್ಲ. ಆದ್ರೂ ನನಗೆ ಯಾಕೋ ಆತಂಕ ಅನಿಸ್ತಾ ಐತೆ. ಆರ್ತಿ ಆರೋಗೋದು ಅಂದ್ರೆ ಅಪಶಕ್ನಾನೆ. ಯಾರಿಗೆ ಏನಾಯ್ತದೋ ಅಂತ ಭಯ ಆಗ್ತಾ ಐತೆ. ಅತ್ತೆ, ನಿಮ್ಗೆ ಅಷ್ಟೊಂದು ಭಯ ಆಗ್ತಿದ್ರೆ ಆ ದೇವ್ರ ಮುಂದೆ ಒಂದು ತಪ್ಪು ಕಾಣಿಕೆ ಇಟ್ಬಿಟ್ಟು ಕೈ ಮುಗಿದ್ಬಿಡಿ. ಆತಂಕ ಎಲ್ಲ ಮಂಜಿನ ಹಾಕಿ ಕರ್ಗ್ ಹೋಗುತ್ತೆ. ಅಟ್ಟಿಲ್ಲಕ್ಕವ್ವ, ತಿಳಿದೋ ತಿಳಿದೇನೋ ತಪ್ಪು ಮಾಡಿದ್ರೆ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕೊಂಡು ಎಲ್ರನ್ನೂ ಕ್ಷಮಿಸಿ ಕಾಪಾಡವ್ವ. ಮಧು, ನೀನು ನಿನ್ನ ಹುಡ್ಬಿನ ಪರಿಚಯ ಮಾಡಿಸ್ತೀನಿ ಅಂತ ತಾನೆ ನನ್ನನ್ನು ಕರ್ಕೊಂಡು ಹೋಗಿದ್ದು? ಹೌದು. ನೀನ್ ಮಾಡಿದ್ದೇನು? ನನ್ನ ಹುಡ್ಬಿ ಮೊನ್ನೆ ನನ್ನನ್ನೇ ಕರ್ಕೊಂಡು ಹೋಗಿ ಎಷ್ಟು ಸಲ ನಿಲ್ಸ್ಬಿಟ್ಟಿಯಲ್ಲ. ಪ್ರಿಯಾ, ನಿಂಗೆ ಥ್ರಿಲ್ ಅನ್ಸ್ಲಿಲ್ವಾ? ಈ ಮಧುನೇ ಹಾಗೆ, ಒಂದ್ರ ಮೇಲೊಂದು ಶಾಕಿಂಗ್ ಥ್ರಿಲ್ಲಿಂಗ್ ನ್ಯೂಸ್ ಕೊಡ್ತಾನೆ ಇರ್ತಾಳೆ. ಮಧು, ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಟೆಲಿಪತಿ ಅಂದ್ರೆ ನೀನ್ ಮದ್ವೆ ಆಗೋ ಹುಡುಗನ್ನ ನಿನ್ ಮುಖ ನೋಡಕ್ ಗುರ್ತು ಹಿಡಿಯೋದು. ಒಂಥರ ಜ್ಯೋತಿಷ್ಯ ಇದ್ದಾಗೆ. ಮಧು ಪ್ಲೀಸ್ ನಿಜ ಹೇಳು, ನಿನಗಿದೆಲ್ಲ ಹೇಗೆ ಗೊತ್ತಾಯ್ತು? ಕಣೆ, ಏನಿಲ್ಲ, ನಿನ್ ಮದ್ವೆ ಆಗೋ ಹುಡುಗನ್ಗೆ GPS ಫಿಕ್ಸ್ ಮಾಡಿ ಅವ್ನ್ ಯಾವ ಹುಡುಗಿ ಜೊತೆ ಮಾತಾಡ್ತಾನೆ, ಯಾವ ಹುಡುಗಿನ ಲವ್ ಮಾಡ್ತಾನೆ, ಯಾವ ಹುಡುಗಿನ ಮದ್ವೆ ಆಗ್ತಾನೆ ಅಂತ ಎಲ್ಲ ತಿಳ್ಕೊಂಡೆ. ಸರಿನಾ? ಲುಕ್, ಐ ಆಮ್ ರಿಯಲಿ ಸೀರಿಯಸ್. ಹೇಳು ಮಧು, ನನ್ನನ್ನು ಡೈರೆಕ್ಟಾಗಿ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದೆ? ಅಲ್ಲಿ ನನ್ನ ಮದುವೆ ವಿಷಯ ನಡೀತಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು, ಬಿಡು ಪ್ರಿಯಾ. ಸರಿ ಮಧು, ಹೇಳು, ನಿನ್ ಬಾಯ್ ಫ್ರೆಂಡ್ ಯಾವಾಗ ಪರಿಚಯ ಮಾಡಿಸ್ತಿದ್ಯಾ? ನೀನ್ ನಿನ್ ಮದ್ವೆ ಮಾತುಕತೆ ನಡೆಯೋವರೆಗೂ ಹೇಗ್ ವಿಷಯ ಮುಚ್ಚಿಟ್ಟಿದ್ಯೋ, ನಾನು ಅಷ್ಟೆ. ನನ್ ಮದ್ವೆ ಆಗೋವರೆಗೂ ನಿನಗ್ ವಿಷಯ ತಿಳ್ಸಲ್ಲ. ಸ್ವಲ್ಪ ಕಾಯ್ತಿರು, ಮದ್ವೆ ಮಂಟಪದಲ್ಲೇ ನೇರವಾಗಿ ಹುಡುಗನ್ನ ನಿನಗ್ ಪರಿಚಯ ಮಾಡಿಸ್ತೀನಿ. ಆಗ ಇನ್ನೂ ಥ್ರಿಲ್ಲಿಂಗ್ ಆಗಿರುತ್ತೆ. ಬರ್ಲಾ? ಬಾಯ್. ಅಲ್ಲ, ಇವಳು ಮದ್ವೆ ಆಗೋ ಹುಡುಗನ ನನಗ್ ಪರಿಚಯ ಮಾಡಿಸಿದ್ರೆ ನನಗಿಂತ ಥ್ರಿಲ್ ಆಗತ್ತಪ್ಪ. ಏನು, ಅವ್ನ ಮದ್ವೆ ಆಗೋ ಹುಡುಗ ದೊಡ್ಡ ಫಿಲ್ಮ್ ಸ್ಟಾರಾ ಇಲ್ಲ ಸ್ಪೋರ್ಟ್ಸ್ ಮ್ಯಾನ? ಯಾಕೆ ಇವಳು ಹೀಗೆ ಏನೇನೋ ಮಾತಾಡ್ಬಿಟ್ಟು ಹೋದ್ಲು? ರೀ, ನಿಮ್ ತಮ್ಮ ಆಡ್ತಾ ಇದ್ದಿದ್ ನೋಡಿ ಈ ಮದ್ವೆ ಮುರಿದು ಬಿದ್ದ ಹಾಗೆ ಅಂದ್ಕೊಂಡಿದ್ದೆ. ಆದ್ರೆ ಕೊನೆಗೂ ಅವ್ರ ಪ್ರಿಯಾನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರು. ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ರೀ, ನನ್ನ ತಂಗಿನೂ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. 2 ಕುಟುಂಬಗಳು ಹತ್ರ ಆಗತ್ತೆ. ಬೇರೆ ಯಾರೋ ಓರ್ಗಿತ್ತಿಯಾಗಿ ಬಂದಿದ್ರೆ ಹೇಗೋ ಏನೋ ಹೊಂದಾಣಿಕೆ ಮಾಡ್ಕೋತಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ಯೋಚನೆ ಇಲ್ಲ. ನಾವಿಬ್ರು ಎಲ್ಲ ವಿಷಯದಲ್ಲೂ ಹೊಂದ್ಕೊಂಡು ಹೋಗ್ತೀವಿ. ನಿಮ್ಗೇನೋ ಅನ್ನಿಸ್ತಿಲ್ವಾ ರೀ? ಕನಕ, ನಾನು ಹಿಂಗೆ ಅವತ್ತೇ ಹೇಳಿದ್ನಲ್ಲ, ಈ ವಿಷಯದಲ್ಲಿ ನಾನು ನಿರ್ಲಿಪ್ತ ಅಂತ. ಇಲ್ಲ ರೀ, ನೀವು ಈ ಸಂಭ್ರಮನ ಅನುಭವಿಸ್ಲೇಬೇಕು. ಈ ಮನೆಗೂ ಒಂದು ಬದಲಾವಣೆ, ಹೊಸ ವಾತಾವರಣ ಬರ್ತಿದೆ. ಕೊನೆಗೂ ನನ್ನ ತಂಗಿ ಪ್ರಿಯಾಂಗೆ ಒಂದು ಬದುಕು ಸಿಕ್ತು. ಅವಳ ಬದುಕನ್ನ
ನನ್ನ ಕೈಯಾರೆ ಹಾಳು ಮಾಡ್ಬಿಟ್ನೇನೋ ಅನ್ನೋ ಅಪರಾಧಿ ಮನೋಭಾವ ನನಗೆ ಯಾವಾಗಲೂ ಕಾಡ್ತಿತ್ತು. ಆದರೆ ಈಗ ಅದು ಯಾವಾಗವರೆಗೂ ನನಗಿಲ್ಲ. ಆದರೆ ಒಂದೇ ಒಂದು ಕೊರತೆ ಅಂದರೆ ಇದನ್ನೆಲ್ಲ ನೋಡೋಕ್ಕೆ ಮಾವನೇ ಇಲ್ವಲ್ಲ ರೀ. ಇಂಥದ್ದೊಂದು ಬದಲಾವಣೆ ಆಗಬೇಕು ಅಂತ ಅವ್ರು ಅದೆಷ್ಟು ಆಸೆ ಪಟ್ಟಿದ್ರು. ಅವ್ರು ಹೀಗಿದ್ದು ಈ ಸಂಭ್ರಮನೆಲ್ಲ ಕಣ್ಣಾರೆ ನೋಡಿದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರೋ ಏನೋ. ಕನಕ, ಇವೆಲ್ಲ ನನಗೆ ತುಂಬಾ ಅವಸರದ ತೀರ್ಮಾನ ಅಂತ ಅನ್ಸೋದಿಲ್ವಾ? ಇಲ್ಲ ರೀ, ಆಡ್ತಾ ಆಡ್ತಾ ದಿನಗಳು ಬಂದು ಹೋಗತ್ತೆ. ನೀವು ಹೀಗೆ ಸುಮ್ಮನೆ ಕೂತ್ರೆ ಆಗತ್ತಾ? ಮನೆ ಹಿರಿಮಗನಾಗಿ ಎಲ್ಲ ಜವಾಬ್ದಾರಿನೂ ನಿಮ್ಮದೇ. ಎಂಗೇಜ್ಮೆಂಟ್ ಆಗಬೇಕು, ಒಡವೆ ಬಟ್ಟೆಗಳೆಲ್ಲ ತಗೋಬೇಕು, ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಎಲ್ರಿಗೂ ಕೊಟ್ಟು ಕರಿಬೇಕು. ಎಷ್ಟೊಂದು ಕೆಲಸ ಇರುತ್ತೆ. ನಾನೊಬ್ಬಳೇ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ? ಎಲ್ಲದಕ್ಕೂ ನೀವು ಮುಂದೆ ನಿಂತು ಓಡಾಡಬೇಕು. ಓಡಾಡ್ತೀರಾ ಅಲ್ವಾ? ರೀ, ನಿಮಗೂ ಇದೇ ಥರ ಸಂಭ್ರಮದಿಂದ ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತಲ್ವಾ? ಸಾರಿ, ನಾನು ನಿಮ್ಮ ಕನಸು ಕಲ್ಪನೆನೆಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. ಅದಕ್ಕಲ್ಲಿ ಒಂದೇ ಒಂದು ಸರಿ ಬರೋ ಈ ಸಂಭ್ರಮನ ಕೊಂದುಬಿಟ್ಟೆ. ಇಲ್ಲ ಕನಕ, ಎಷ್ಟು ಜನಕ್ಕೆ ಮದುವೆ ಮಾತ್ರ ಸಂಭ್ರಮ ಆಗುಳಿಯುತ್ತೆ. ಆದರೆ ನೀನು ನನ್ನ ಜೊತೆ ಇರೋ ಪ್ರತಿ ಕ್ಷಣನೂ ಸಂಭ್ರಮನೇ. ಕನಕ, ಒಂದು ಕೆಲಸ ಮಾಡೋಣ. ಪ್ರಿಯಾ ಶ್ರೀಕಾಂತ್ ಬದಲು ಯಾಕೆ ನಾವಿಬ್ರು ಇನ್ನೊಂದ್ಸತಿ ಮದುವೆ ಆಗಬಾರ್ದು? ಏನು, ಇನ್ನೊಂದ್ಸಲ ಮದುವೆನಾ? ಅಲ್ಲ ಕಣೋ ಶ್ರೀಕಾಂತ, ಕನಕ ನೆನ್ನೆ ಮೊನ್ನೆ ಬಂದವಳು, ನಮ್ಗಿಂತ ಅವಳೇ ಹೆಚ್ಚಾಗೋದ್ಲೇನೋ ನಿನ್ಗೆ? ಏನಂತ ದೊಡ್ಡಸ್ತಿ ಅವಳದು? ಅವಳೇನ್ ದೇವಲೋಕದಿಂದ ಹಿಡಿದು ಬಂದಿದ್ದಾಳ? ನಾವು ನಿನ್ಗೋಸ್ಕರ ಎಷ್ಟು ತಲೆ ಕೆಡ್ಸ್ಕೊಂಡಿದೀವಿ. ಆ ಮಧು ಡ್ರಾಪ್ ಇಂದ ನಿನ್ನ ಬಿಡಿಸ್ಬೇಕು ಅಂತ ಎಷ್ಟು ಒದ್ದಾಡ್ತಿದೀವಿ. ನಾವು ಅಂದ್ರೆ ಲೆಕ್ಕಕ್ಕೆ ಇಲ್ಲಲ್ಲ ನಿನ್ಗೆ? ಶ್ರೀಕಾಂತ, ನನ್ನ ಮಾತು ಕೇಳು ಅಂತ ಹೇಳ್ತಾನೆ ಇದ್ದೀನಿ. ಕೇರ್ ಮಾಡ್ದಂಗೆ ಹುಟ್ಟೋದಿಲ್ಲ ನೀನು. ಅವಳು ಮುಖ ಕಂಡ್ರೆ ಆಗ್ತಿರ್ಲಿಲ್ಲ ನಿನ್ಗೆ. ನಿನ್ನ ಜೈಲಲ್ಲಿ ಕೊಳೆಯೋಗಿ ಮಾಡ್ದವಳು ಅವಳು. ಅಂತವಳು ಹೇಳಿದ್ಲು ಅಂತ ಮದ್ವೆಗೆ ಒಪ್ಕೋತಿದ್ಯಲ್ಲೋ. ನಾವು ಅಂದ್ರೆ ಅಷ್ಟೊಂದು ನಿಕೃಷ್ಟನೇನೋ ನಿನ್ಗೆ? ನಮ್ಮ ಮಾತಿಗೆ ಬೆಲೆ ಬೇಡಪ್ಪ, ಅಟ್ಲೀಸ್ಟ್ ಅಕ್ಕನ ಮಾತಿಗಾದ್ರೂ ಬೆಲೆ ಬೇಡವೇನೋ? ಬಂದವ್ರ ಎದುರಿಗೆ ಅಕ್ಕ ಕೇಳಿದಾಗ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿ ಅಕ್ಕನ್ಗೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ಶ್ರೀಕಾಂತ, ನೀನು ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ನಿನಗೆ ಮದುವೆ ಮಾಡಬೇಕು ಅಂತಾನೆ ಈ ಸಂಬಂಧನ ಕುದುರಿಸಿದ್ ನಾನು. ನೀಲ್ಕಂಠ ಹೇಳ್ದ ಹಾಗೆ ನೀನ್ ಮದ್ವೆನೇ ಬೇಡ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ದೆ. ಈಗ ಕನಕ ಬಂದು ಹೇಳಿದ್ಲು ಅಂತ ಮದ್ವೆಗೆ ಒಪ್ಕೊಂಡಿದ್ಯ. ಮಗನಾಗಿ ನೀನೇ ನಂಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇನ್ಯಾರೋ ನಂಗೆ ಬೆಲೆ ಕೊಡ್ತಾರೆ? ಅಮ್ಮ, ನಿಮ್ದೆಲ್ಲ ಆಯ್ತಾ? ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀರಾ? ಮಾತಾಡಕ್ಕೆ ಇನ್ನೇನಪ್ಪ ಉಳಿದಿದೆ? ನೀನು ಕನಕ ಎಲ್ಲ ಮಾತಾಡ್ಕೊಂಡಿದಿರಲ್ಲ. ನಮ್ದೇನ್ ನಡೆಯುತ್ತೆ ಬೇಳೆಕಾಳು? ಮದ್ವೆ ಆಗ ಮುಂಚೆನೆ ಹೀಗೆ, ಮದ್ವೆ ಆದ್ಮೇಲೆ ಗೋವಿಂದ. ಅಮ್ಮ ಪ್ಲೀಸ್, ನೀನಾದ್ರೂ ನನ್ನ ಮಾತು ಕೇಳ್ತೀಯಾ? ಇದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ಲ ಅಮ್ಮ. ಈ ಮದುವೆ ಆದ್ರೆ ಎರಡು ಕುಟುಂಬಗಳು ಒಂದಾಗುತ್ತವೆ. ಎರಡು ಕುಟುಂಬಗಳ ಮಧ್ಯೆ ಇರೋ ಬಿರುಕು ಮುಚ್ಚಿ ಹೋಗಿ ಹಳೆ ಸಂಬಂಧ ಗಟ್ಟಿ ಆಗತ್ತೆ ಅಂತ ಅತ್ತಿಗೆ ಹೇಳಿದ್ರು. ನನಗೂ ಅದು ಸರಿ ಅನಿಸ್ತು, ನಾನು ಅದಕ್ಕೆ ಒಪ್ಕೊಂಡೆ. ಸಂಬಂಧ ಒಂದಾಗತ್ ಕಟ್ಕೊಂಡು ನಮ್ಗೇನಾಗ್ಬೇಕು? ಎರಡು ಕಡೆ ಆಸ್ತಿ ಒಂದಾಗ್ಬೇಕು ಅಷ್ಟೇ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಶ್ರೀಕಾಂತ, ಯಾರು ಹೇಳಲಿ ಬಿಡ್ಲಿ, ನೀನ್ ಪ್ರಿಯಾನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದು ಒಳ್ಳೇದೇ ಆಯ್ತು. ಯಾವುದೋ ಬಾದ್ರಾಯನ್ ಸಂಬಂಧಕ್ಕೋಸ್ಕರ ಕಣ್ಣು ಮುಚ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಡ. ಸಂಬಂಧಕ್ಕಿಂತ ನಿನ್ನ ಲೈಫ್ ಸೆಕ್ಯೂರಿಟಿ ಮುಖ್ಯ. ಯಾವುದೇ ಪರಿಸ್ಥಿತಿನ ನಿನ್ನ ಅನುಕೂಲಕ್ಕೆ ಬದಲಾಯಿಸ್ಕೊಳ್ಳೋದನ್ನ ಕಲ್ತ್ಕೊ. ಯಾರು ಏನೇ ಹೇಳಿ ನೀನ್ ಮಾತ್ರ ನನ್ನನ್ನು ಕೇಳ್ದೆ ತಲೆ ಆಡಿಸ್ಬೇಡ, ಗೊತ್ತಾಯ್ತಾ?
ಅರ್ಚಕ್ರೆ, ಒಂದು ಅರ್ಚನೆ ಮಾಡಿ. ಯಾರ ಹೆಸರಲ್ಲಿ? ಶ್ರೀಕಾಂತ್ ಅಂತ. ರಾಶಿ ನಕ್ಷತ್ರ ಗೋತ್ರ ಏನಾದರೂ ಗೊತ್ತಿದೆಯೇನಮ್ಮ? ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಕಾಶ್ಯಪ ಗೋತ್ರ. ಕೈ ಇಟ್ಕೊಳ್ಳಮ್ಮ. ಯಜಮಾನಸ್ಯ ಕಾಶ್ಯಪ ಗೋತ್ರೋದ್ಭವಸ್ಯ ರೋಹಿಣಿ ನಕ್ಷತ್ರೇ ವೃಷಭ ರಾಶೌ ಜಾತಸ್ಯ ಯಜಮಾನಸ್ಯ ಚಿಂತಿತ ಮನೋರಥಾವಾಪ್ತಿ ದ್ವಾರ ಯಜಮಾನಸ್ಯ ಮನಸ್ಸಂಕಲ್ಪಿತ ಪ್ರಸಾದ ಸಿದ್ಧ್ಯರ್ಥಂ ಅಭಯಹಸ್ತಬಲಮುರಿ ಮಹಾಗಣಪತಿ ಪೂರ್ಣಾನುಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಕುಂಕುಮಾರ್ಚನ ಪೂಜಾಂ ಆಚಾರ್ಯ ಮುಖೇನ ಕರಿಷ್ಯೆ. ದೇವ್ರೆ, ಎಲ್ಲೋ ಬೆಳಿಬೇಕಾಗಿದ್ದು ನಾನು ಇನ್ನೆಲ್ಲೋ ಬೆಳೆಯೋ ಹಾಗೆ ಮಾಡಿದೆ. ಒಂದು ಕೈಲೆಲ್ಲ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೋತಾ ಇದೆಯಾ? ನನ್ನ ಮಾಮ್ ಡ್ಯಾಡ್ ಕೂಡ ನನ್ನೋರಲ್ಲ. ನನ್ನ ಕೈ ಹಿಡಿಬೇಕಾಗಿದ್ದ ಹುಡುಗ ನನ್ನಿಂದ ದೂರ ಆದ. ನಾನೇ ದೂರ ಆಗೋ ಹಾಗೆ ಮಾಡಿಬಿಟ್ಟೆ. ಎಲ್ಲ ಸಂಬಂಧಗಳು ಸುಳ್ಳಾಗೋಯ್ತು. ಈಗಲಾದರೂ ನನ್ನ ಶ್ರೀಕಾಂತಿನ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ಅನುಗ್ರಹಿಸಪ್ಪ. ದೇವ್ರೆ, ನಂದು ಅಂತ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ. ಮುಂದೆ ಯಾವಾಗಾದರೂ ಕಾಣಿಕೆ ತಂದು ಒಪ್ಪಿಸ್ತೀನಿ. ಓಂ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ. ಅರ್ಚಕ್ರೆ, ಒಂದು ಅರ್ಚನೆ ಮಾಡಬೇಕು. ಯಾರ ಹೆಸರಲ್ಲಮ್ಮ? ಶ್ರೀಕಾಂತ್. ಶ್ರೀಕಾಂತ. ರಾಶಿ ನಕ್ಷತ್ರ ಗೋತ್ರ ಏನಾದರೂ ಗೊತ್ತಿದೆಯಾ? ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಕಶ್ಯಪ ಗೋತ್ರ. ಸರಿ, ಇದ್ರ ಮೇಲೆ ಕೈ ಇಡಮ್ಮ. ಯಜಮಾನಸ್ಯ ಕಾಶ್ಯಪ ಗೋತ್ರೋದ್ಭವಸ್ಯ ರೋಹಿಣಿ ನಕ್ಷತ್ರೇ ವೃಷಭರಾಶೌ ಜಾತಸ್ಯ ಚಿಂತಿತ ಮನೋರಥಾವಾಪ್ತಿ ದ್ವಾರ ಅಭಯಹಸ್ತಬಲಮುರಿ ಮಹಾಗಣಪತಿ ಪೂರ್ಣಾನುಗ್ರಹ ಸಿದ್ಧ್ಯರ್ಥೆ ಕುಂಕುಮಾರ್ಚನ ಪೂಜಾಂ ಆಚಾರ್ಯ ಮುಖೇನ ಕರಿಷ್ಯೆ. ಮೇಡಮ್, ದೇವ್ರೆ, ಯಾರು ನನ್ನ ಬದುಕಿನ ಜೊತೆ ಚೆಲ್ಲಾಟ ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ನೋ ಅವನ್ನೇ ನನ್ನ ಗಂಡ ಅಂತ ಒಪ್ಕೊಳ್ಳೋ ವಿಧಿ ಆಟಕ್ಕೆ ತಲೆ ಬಾಗಿದ್ದೀನಿ. ಪ್ರತಿಯೊಂದು ಹಂತದಲ್ಲೂ ನನ್ನ ಸ್ವಾಭಿಮಾನ ಬಿಟ್ಟು ಎಲ್ಲದಕ್ಕೂ ತಲೆ ಬಾಗಿದ್ದೀನಿ. ಶ್ರೀಕಾಂತ್ ಇಲ್ಲದೆ ನಾನು ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಸಾವಿಗೆ ನೀನೇ ಕಾರಣ ಆಗೋದಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನೆಲ್ಲ ಆಸೆನೂ ಈಡೇರಿಸು.